Good afternoon, my dear students. In yesterday, we are discussing chapter 3rd, data organization, isn't it? Yes. What do you mean by data organization and classifications of data organizations? And also continue. What do you mean by variables? Yes. What do you mean by ವೇರಿಯಬಲ್ಸ್? ಚಲಕಗಳು ಅಂದರೆ ಏನು ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ. ಎಕನಾಮಿಕ್ ವೇರಿಯಬಲ್ಸ್ ಮೀನ್ಸ್ ವಾಟ್? ವ್ಯಾಲ್ಯೂಸ್ ಆಫ್ ಸಮ್ ಎಕನಾಮಿಕ್ಸ್ ಫ್ಯಾಕ್ಟರ್ಸ್. ಎಸ್, ವ್ಯಾಲ್ಯೂಸ್ ಸಮ್ ಎಕನಾಮಿಕ್ಸ್ ಫ್ಯಾಕ್ಟರ್ಸ್ change from time to time. Values of some economics factors changes time to time. This is called variables. ಚಲಕಗಳು ಅಂತಂದ್ರೆ ಕೆಲವೊಂದು ಆರ್ಥಿಕ ಮೌಲ್ಯಗಳು ಸಮಯಕ್ಕೆ ಅನುಗುಣವಾಗಿ ಅವೇನಾಗ್ತವೆ, ಬದಲಾವಣೆಯನ್ನು ಹೊಂದ್ತವೆ. ಅದಕ್ಕೆ ನಾವೇನಂತ ಹೇಳ್ತಾ ಇದ್ವಿ? ಚಲಕಗಳು ಅಂತೇಳಿ ಹೇಳಿದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಯಾವ್ದಿರ್ಬೋದು? ಸಪೋಸ್ ಬ್ಯಾಂಕ್ ರೇಟ್, ಎಸ್, ಎಂಪ್ಲಾಯ್ಮೆಂಟ್, poverty, yes, inflation, deflation, yes, outcome. So in such many economic concepts changes time to time. This is called variables. Now the variables means it can be changes one time to another time ಅಂತ ಹೇಳಿ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. And next, in this variable can be divided two types. First one is continuous variables. Yes, first one is continuous variables. First one is continuous variables. Yes, what do you mean by continuous variables? Continuous variables can take any numerical values like any numerical values like 2, 4, 6, 8, 10, 12, 14. Yes, this type of any numerical values moving on continuously in the form of continuously. Yes, in the form of continuously. This is called continuous ವೇರಿಯಬಲ್ಸ್ ಅಂತ ಹೇಳಿ ನಾವು ಹೇಳ್ತಿದ್ವಿ. ಅಂತಂದ್ರೆ ಇಲ್ಲಿ ವ್ಯಾಲ್ಯೂಸ್ ಮೇ ನಾಟ್ ಚೇಂಜಸ್, ವ್ಯಾಲ್ಯೂಸ್ ಮೇ ಕಂಟಿನ್ಯೂಸ್ಲಿ ಚೇಂಜಸ್. 2, 4, 6, 8, 10, 12, 13. Okay, this type values should be same changes. That is called continuous variables. Suppose ಇಂದು ತಗೋಬಹುದು ನಾವು numerical values 1, 2, 3, 4. ಸೊ ಈ ರೀತಿನ ತಗೋಬಹುದು. ಎಸ್, ಇದನ್ನ ನಾವು ಏನಂತೀವಿ ಅಂತಂದ್ರೆ ಕಂಟಿನ್ಯೂಯಸ್ ವೇರಿಯಬಲ್ಸ್ ಅಂತ ಹೇಳಿ ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ವಿ. ಮತ್ತೆ ಈ ರೀತಿಯ ಫ್ರಾಕ್ಷನ್ಸ್ ನೋಡಬಹುದು. 1, 2, 3, 4, 5. ಎಸ್, ಈ ರೀತಿ ಇರ್ತಕ್ಕಂಥದ್ದನ್ನು ನಾವು ಹೇಳ್ತಕ್ಕಂಥದ್ದು. ನೆಕ್ಸ್ಟ್ 2 ರೂಟ್, 3 ರೂಟ್, 4 ರೂಟ್, 5 ರೂಟ್. ಎಸ್, ನೋಡಿ ಕಂಟಿನ್ಯೂಸ್ ಆಗಿ 2, 3, 4, 5. ಈ ಯಾವುದೇ ವೇರಿಯಬಲ್ಸ್ ಕೆನ್ ನಾಟ್ ಬಿ ಜಂಪ್ ಅಂತ. ಅಂದ್ರೆ ಯಾವುದನ್ನು ನಾವು ಇಲ್ಲಿ ಜಂಪ್ ಹಾಕೊಂಡಿಲ್ಲ ಅಂದ್ರೆ ಸಪೋಸ್ 2 ರೂಟ್, ನೆಕ್ಸ್ಟ್ 6 ರೂಟ್, ಈ ರೀತಿ ನಾವು ತೊಗೊಳ್ಳದೆ ಇರತಕ್ಕಂಥದ್ದು. ದಿಸ್ ಇಸ್ ಕಾಲ್ಡ್ ಕಂಟಿನ್ಯೂಯಸ್ ವೇರಿಯಬಲ್ಸ್ ಅಂತ ಹೇಳಿ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಅಂತ. ನೆಕ್ಸ್ಟ್ discrete variables. What do you mean by discrete variables? Yes, discrete variables taken only for certain values. Nodi, discrete variables. Third one, second one ಯಾವುದು? Discrete variables. Discrete variables. Here values taken only for certain values ಅಂತಂದ್ರೆ whatever, maybe 10,
maybe 100, maybe 200, maybe 40, maybe 50. So this type of value is taken only for certain values. Here value which ನೋಡಿ ಹೆಂಗೆ ಹೇಳ್ತಾರೆ ಅಂತಂದ್ರೆ the variables which can take only certain values. ನೋಡಿ the variables which taken only certain values ಅಂತಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥದ್ದು. ಎಸ್, ಸರ್ಟನ್ ವ್ಯಾಲ್ಯೂಸ್ ಅಂದ್ರೆ ಏನರ್ಥ? ನಿರ್ದಿಷ್ಟವಾಗಿರ್ತಕ್ಕಂಥದ್ದು. 10 ಇರ್ಬೋದು, 20 ಇರ್ಬೋದು, 200 ಇರ್ಬೋದು, 50 ಇರ್ಬೋದು, 1000 ಇರ್ಬೋದು. ಹೀಗೆ the values which taken only certain values, this is called discrete variables ಅಂತ ಹೇಳ್ತೀವಿ. ಅಂದ್ರೆ ಯಾವ್ದು ಹೇಳ್ಬೋದು? 30, 40 ಇದು ಸರ್ಟನ್ ವ್ಯಾಲ್ಯೂಸ್ ಇದೆ. ಅಂದ್ರೆ 30 ರಿಂದ 31, 32, 33 ಹೀಗೆ 40. ಸೊ ಇಲ್ಲಿ ಒಂದು ಸರ್ಟನ್ ವ್ಯಾಲ್ಯೂಸ್ ಅನ್ನು ನಾವು ತಗೊಳ್ತಾ ಇದ್ದೀವಿ. ಎಸ್, here we consider only certain values ಅಂತ ಹೇಳಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂತಂದ್ರೆ it jump from one values to other values. ನೋಡಿ, it jump from one values to another values ಅಂದ್ರೆ ಇಲ್ಲಿ ಜಂಪ್ ಆಗುತ್ತೆ. one value to another value. Jump one value to another value ಅಂತ ಹೇಳ್ತೀವಿ. ಅಂದ್ರೆ ಸಪೋಸ್ 20, 40, 80 ಆಮೇಲೆ 160, ನೆಕ್ಸ್ಟ್ 320. ಸೊ ಈ ರೀತಿಯಾಗಿ ಇರ್ತಕ್ಕಂಥದ್ದು ಇದನ್ನ ನಾವು ಏನಂತೀವಿ ಅಂತಂದ್ರೆ ಡಿಸ್ಕ್ರೀಟ್ ವೇರಿಯಬಲ್ಸ್ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಕಂಟಿನ್ಯೂಸ್ ವೇರಿಯಬಲ್ಸ್ ವಿಚ್ ದ ವ್ಯಾಲ್ಯೂಸ್ ಟೇಕನ್ ಕಂಟಿನ್ಯೂಯಸ್ಲಿ ಅಂತ ಹೇಳ್ತೀವಿ. ಬಟ್ ಡಿಸ್ಕ್ರೀಟ್ ವೇರಿಯಬಲ್ಸ್ ಅಲ್ಲಿ ಏನು ಹೇಳ್ತೀವಿ ಅಂತಂದ್ರೆ ವ್ಯಾಲ್ಯೂಸ್ ಮೇ ನಾಟ್ ಕಂಟಿನ್ಯೂಯಸ್ಲಿ, ಇಟ್ ಕ್ಯಾನ್ ಬಿ ಜಂಪ್ one variables to another values, one values to another values ಅಂತ ಹೇಳಿ ಹೇಳ್ತೀವಿ. ಇಷ್ಟು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಅನ್ನ ಮಾಡಿ ನೆಕ್ಸ್ಟ್ ವಿಲ್ ಪಾಸ್ ಆನ್ ಟು ಡಿಸ್ಕಷನ್ ಅಬೌಟ್ ಫ್ರೀಕ್ವೆನ್ಸಿ and distributions. Frequency and frequency distributions. What do you mean by frequency? What do you mean by frequency distributions? ನೋಡಿ, ಈಗ ಫ್ರೀಕ್ವೆನ್ಸಿ ಅಂದ್ರೆ ಏನು ಅರ್ಥ ಮಾಡ್ಕೊಂಡಿದ್ದೀರಾ ನೀವು? What do you mean by frequency? Frequency nothing but numerical number. ಅಂದ್ರೆ how much frequency are there ಅಂತ. ಎಸ್, ಸಪೋಸ್ ಈಗ ಒಂದು ಕ್ಲಾಸ್ ರೂಮ್ 30 ಸ್ಟೂಡೆಂಟ್ಸ್ ಇರ್ತಾರೆ ನೋಡಿ, 30 students are there and these 30 students obtain economic marks 130, 30, 40, 45, 48, yes, 50, 25, 28, 30, 35, yes, and next. ಸೊ ಈ ರೀತಿ ಹೌದಾನೆ, ಈ ರೀತಿ ಮಾರ್ಕ್ಸ್ ಅನ್ನು ಅವ್ರು ಏನು ಮಾಡ್ತಿರ್ತಾರೆ, ಮಾರ್ಕ್ಸ್ ಅನ್ನು ಅವರು ತಗೊಂಡಿರ್ತಾರೆ. ಇದರಲ್ಲಿ ಹೌ ಮಚ್ ಫ್ರೀಕ್ವೆನ್ಸೀಸ್ ಆರ್ ದೇರ್, ಎಸ್, ಹೌ ಮಚ್ ಫ್ರೀಕ್ವೆನ್ಸೀಸ್ ಆರ್ ದೇರ್ ಅಂತೇಳಿ ನಾವು ಇದರಲ್ಲಿ ಕ್ಯಾಲ್ಕುಲೇಷನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟ್ ಹೌ ಮಚ್ ಫ್ರೀಕ್ವೆನ್ಸೀಸ್ ಆರ್ ದೇರ್ ಅಂತ ಅಂದ್ರೆ ರಿಪೀಟ್ ನಂಬರ್ಸ್ ಇದಾವ ಅಥವಾ ಓನ್ಲಿ ಸಿಂಗಲ್ ನಂಬರ್ಸ್ ಇದಾವ ಅಂದ್ರೆ ನೋಡಿ ಇಲ್ಲಿ ರಿಪೀಟ್ ನಂಬರ್ಸ್ ಬರಬಹುದು. ಎಸ್, ಸಮ್ ಆಫ್ ದಿ ಸ್ಟೂಡೆಂಟ್ಸ್ ಸೇಮ್ ನಂಬರ್ಸ್ ವಿಲ್ ಬಿ ಟೇಕನ್. 30 ಜನದಲ್ಲಿ 40 ಮಾರ್ಕ್ಸ್ ಅನ್ನ 10 ಜನ ತಗೊಂಡಿರ್ಬೋದು, ಅಥವಾ 25 ಮಾರ್ಕ್ಸ್ ಅನ್ನ 5 ಜನ ತಗೊಂಡಿರ್ಬೋದು, ಅಥವಾ 48 ಮಾರ್ಕ್ಸ್ ಅನ್ನ 6 ಜನ ತಗೊಂಡಿರ್ಬೋದು, ಹೌದಾ? ಸೊ ಈ ರೀತಿಯಾಗಿ ನಾವು ಅವುಗಳನ್ನು ಏನು ಮಾಡ್ತಕ್ಕಂಥದ್ದು ಫ್ರೀಕ್ವೆನ್ಸೀಸ್, ನಂಬರ್ ಆಫ್ ಐಟಮ್ಸ್ ಅಂತ. ನಂಬರ್ ಆಫ್ ಐಟಮ್ಸ್ ಪ್ರೆಸೆಂಟೇಷನ್ಸ್ ದ ವ್ಯಾಲ್ಯೂ ಟೇಕನ್ ವೇರಿಯಬಲ್ಸ್ ಅಲಾಂಗ್ ವಿತ್ ದ ಫ್ರೀಕ್ವೆನ್ಸೀಸ್. ನೋಡಿ,
number of items, number of items, values taken by the variables along with the frequencies. values ಅನ್ನು ನಾವು ತಗೊಳ್ತಕ್ಕಂಥದ್ದು, ಎಷ್ಟು values ಅನ್ನು ನಾವು ತೆಗೆದುಕೊಳ್ತಕ್ಕಂಥದ್ದು. ಎಸ್ ಫ್ರೀಕ್ವೆನ್ಸಿ ಅಂತಂದ್ರೆ ಏನು ಅಂತಂದ್ರೆ times and observation repeated. how many times observation will be repeated? observations ಎಷ್ಟು ಟೈಮ್ observations ನಲ್ಲಿ ರಿಪೀಟ್ ಆಗಿದೆ. ಎಸ್ 40 28 30 35 ಎಸ್ again 50 ಎಸ್ 45 ಎಸ್ 40. ಸೊ ಈ ರೀತಿಯಾಗಿ ನೋಡ್ತಕ್ಕಂಥದ್ದು. ಇದರಲ್ಲಿ 30 how many times repeated, 30 how many times repeated, and 40 how many times repeated, 28 how many times repeated, 35 how many times repeated. ಈ ರೀತಿಯಾಗಿ ನಾವು ಇದನ್ನ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಕ್ಕಂಥದ್ದು. ದಟ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಫ್ರೀಕ್ವೆನ್ಸಿ ಇಟ್ ರೆಫರ್ಸ್ ನಂಬರ್ ಆಫ್ ಟೈಮ್ಸ್ ಅಂಡ್ ಅಬ್ಸರ್ವೇಷನ್ ರಿಪೀಟೆಡ್. ನಂಬರ್ ಆಫ್ ಟೈಮ್ಸ್ ಅಂಡ್ ಅಬ್ಸರ್ವೇಷನ್ ರಿಪೀಟೆಡ್. ದೀಸ್ ಆರ್ ಆಲ್ ಅಬ್ಸರ್ವೇಷನ್. ಅಂದ್ರೆ ನೀನು ಎಷ್ಟು ಮಾರ್ಕ್ಸ್ ಅನ್ನು ತಗೊಂಡ್ಬಿಡ್ತೀಯ ಅನ್ನೋದನ್ನ ನಾವು ಅಬ್ಸರ್ವೇಷನ್ ಅನ್ನು ಮಾಡ್ತಾ ಇರ್ತೇವೆ. ಅಂದ್ರೆ ವೆದರ್ ಯು ಟೇಕ್ ಗುಡ್ ಮಾರ್ಕ್ಸ್, ವೆದರ್ ಯು ಟೇಕ್ ಲೆಸ್ ಮಾರ್ಕ್ಸ್, ಇಸಂಟ್ ಇಟ್. ಇದನ್ನ ನಾವೇನು ಮಾಡ್ತಕ್ಕಂಥದ್ದು ಅಬ್ಸರ್ವ್ಡ್ ಅಂತ ಹೇಳ್ತೀವಿ. ಅಂದ್ರೆ ಫ್ರೀಕ್ವೆನ್ಸಿ ಮೀನ್ಸ್ ಇಟ್ ರೆಫರ್ಸ್ ನಂಬರ್ ಆಫ್ ಟೈಮ್ಸ್ ಅಂಡ್ ಅಬ್ಸರ್ವೇಷನ್ ರಿಪೀಟೆಡ್. ಎಸ್ ಅಬ್ಸರ್ವೇಷನ್ ರಿಪೀಟೆಡ್ ಆಗಿರ್ತಕ್ಕಂಥದ್ದನ್ನು ನಾವು ಇದರಲ್ಲಿ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಅಂತ ಏನು ವಾಟ್ ಯು ಮೀನ್ ಬೈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್? ನೋಡಿ, ಈಗ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಅಂದ್ರೆ ಈಗ ಇದನ್ನೇ ನಾವು ಹೇಳ್ಕೋಬಹುದು. ಯಾವ ರೀತಿ ನಾವು ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಮಗೆ ಒಂದು ಇದು ನೋಡೋಣ. ಏನು ಒಂದು ಕಾಲಮ್ ಮಾಡೋಣ ಫಸ್ಟ್. ಇದರಲ್ಲಿ ಮಾರ್ಕ್ಸ್ obtained by the students, marks economics marks obtained by the student. ಅಂದ್ರೆ 50 ಮಾರ್ಕ್ಸ್ ಗೆ ಒಬ್ರು 45 40 30 35 40 45 50 yes 50 42 43 35 ಎಸ್. ಹೀಗೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅನ್ನ ನಾವು ಇಲ್ಲಿ ನೋಡ್ತಕ್ಕಂಥದ್ದು. ಇದರಲ್ಲಿ 30 ಇಂದ 40 ತನಕ ಎಷ್ಟು ಜನ ತಗೊಂಡಿದ್ದಾರೆ, ನೆಕ್ಸ್ಟ್ 25 ಇಂದ ನೆಕ್ಸ್ಟ್ 20 ಇಂದ 30 ತನಕ ಎಷ್ಟು ಜನ ತಗೊಂಡಿದ್ದಾರೆ, ನೆಕ್ಸ್ಟ್ 10 ಇಂದ 20 ತನಕ ಎಷ್ಟು ಜನ ತಗೊಂಡಿದ್ದಾರೆ, ನೆಕ್ಸ್ಟ್ 40 ಇಂದ 50 ಎಷ್ಟು ಜನ ಸ್ಟೂಡೆಂಟ್ಸ್ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಇನ್ ಬಿಟ್ವೀನ್ ಅಲ್ಲಿ ಬರ್ತಕ್ಕಂಥದ್ದು. ಈಗ ಸಪೋಸ್ 10 to 20 ಯಾರು ಇಲ್ಲ ಅಂತ ನಿಲ್ ಝೀರೋ, 20 to 30 ಎಷ್ಟು ಜನ ಇದ್ದಾರೆ ಅದು ನಿಲ್ ಅಂತ ಬೇಕಾದ್ರೆ ಬರ್ಕೋಬಹುದು. 25 28 30 ಈ 30 ನಿಲ್ ಬರ್ತಕ್ಕಂಥದ್ದು. ಎಸ್ 1 2 3 4 ಜನ ಇದ್ದಾರೆ ಅನ್ಕೊಂಡು. ನೆಕ್ಸ್ಟ್ 30 to 40 ಎಷ್ಟು ಜನ ಇದ್ದಾರೆ, 1 2 ಎಸ್ 2 ನೆಕ್ಸ್ಟ್ ಯಾವುದು 30 to 40 2 ಎಸ್. ನೆಕ್ಸ್ಟ್ 40 to 50 1 2 3 4 5. ಸೊ ಈ ರೀತಿಯಾಗಿ ನಾವು ನೋಡ್ತಕ್ಕಂಥದ್ದು. ಎಸ್ ಇದನ್ನ ನಾವೇನಂತಿದ್ದಾರೆ ಫ್ರೀಕ್ವೆನ್ಸಿ. ಅಬ್ಸರ್ವೇಷನ್, ನಂಬರ್ ಆಫ್ ಅಬ್ಸರ್ವೇಷನ್ ರಿಪೀಟೆಡ್ ಅಂತ ಹೇಳ್ತೀವಿ. ಅಂದರೆ ವೆರಿ ಸಿಂಪಲ್ ನಾವು ಅರ್ಥ ಮಾಡ್ಕೊಬೋದು. ಇನ್ನು ಮುಂದೆ ಗೊತ್ತಾಗುತ್ತೆ ನಿಮಗೆ. ಫ್ರೀಕ್ವೆನ್ಸಿ ಮೀನ್ಸ್ ರೆಫರ್ಸ್ ಟು ನಂಬರ್ ಆಫ್ ಟೈಮ್ಸ್ ಆ್ಯಂಡ್ ಅಬ್ಸರ್ವೇಷನ್ ರಿಪೀಟೆಡ್. ನಂಬರ್ ಆಫ್ ಟೈಮ್ಸ್ ಆ್ಯಂಡ್ ಅಬ್ಸರ್ವೇಷನ್ ರಿಪೀಟೆಡ್ ಅಂತ ಹೇಳಿ ನಾವು ಇದನ್ನು ಹೇಳ್ತಕ್ಕಂಥದ್ದು ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಮೆನಿ ಟೈಮ್ಸ್ ಇದೆ ನೋಡಿ, ಮೆನಿ ಟೈಮ್ಸ್ ಬರುತ್ತೆ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಮೆನಿ ಟೈಪ್ಸ್ ಬರುತ್ತೆ. ನಾವು ಈಗ ಹೇಳ್ಬೋದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮೀನ್ಸ್ ಕ್ಲಾಸ್ ಫ್ರೀಕ್ವೆನ್ಸಿ, ಕ್ಲಾಸ್ ಲಿಮಿಟ್ಸ್, ಮಿಡ್ ಪಾಯಿಂಟ್ and exclusive method and inclusive method. They are all methods under by the frequency distributions ಅಂತ ಹೇಳ್ತೀವಿ. ಅಂದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನರ್ಥ,
frequency distributions we obtain by the class frequency, class limit and midpoint and class intervals and exclusive method and inclusive method ಅಂತ ಹೇಳ್ತೀವಿ. ಅದರಲ್ಲಿ ಈಗ ಫಸ್ಟ್ ನೋಡೋಣ, ಯಾವುದು ಕ್ಲಾಸ್ ಫ್ರೀಕ್ವೆನ್ಸಿ. ವಾಟ್ ಯು ಮೀನ್ ಬೈ ಬಿಫೋರ್ ರೇಂಜ್. ವಾಟ್ ಯು ಮೀನ್ ಬೈ ರೇಂಜ್? ಎಕ್ಸಾಮ್ ಅಲ್ಲಿ ಸಿಂಗಲ್ ಮಾರ್ಕ್ಸ್ ಕೇಳ್ತಾರೆ. ವಾಟ್ ಯು ಮೀನ್ ಬೈ ರೇಂಜ್? ರೇಂಜ್ ಅಂದರೆ ಏನು ಅರ್ಥ ಮಾಡ್ಕೊಂಡಿದ್ದೀರಾ ನೀವು? ರೇಂಜ್ ಅಂದರೆ ನೀವು ಏನು ಹೇಳ್ತೀರಾ? ವಾಟ್ ಯು ಮೀನ್ ಬೈ ರೇಂಜ್? ರೇಂಜ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್, ನೋಡಿ, R is equal to L minus S. This is the range formula. S R is equal to, R ಅಂದ್ರೆ ಏನಿಲ್ಲ ರೇಂಜ್ ಅಂತ, L ಅಂತಂದ್ರೆ ಏನು? L ಅಂತಂದ್ರೆ ಲಾರ್ಜೆಸ್ಟ್ ವ್ಯಾಲ್ಯೂ ಅಂಡ್ S ಅಂತಂದ್ರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ. S difference. What do you mean by range? Range is the difference between largest value and smallest value, then we obtain by the range ಅಂತ ಹೇಳ್ತೀವಿ. ಅರ್ಥ ಆಯ್ತು ಹೇಳೋದು? ನೋಡಿ, R ಅಂದ್ರೆ ಏನು? ರೇಂಜ್. R means what? L ಅಂದ್ರೆ largest value, S ಅಂತಂದ್ರೆ smallest value. This is called range ಅಂತ ಹೇಳಿ ನಾವು ಕರಿತೀವಿ. ಯಾವುದು ಸ್ಮಾಲೆಸ್ಟ್ ವ್ಯಾಲ್ಯೂ, ಯಾವುದು ಲಾರ್ಜೆಸ್ಟ್ ವ್ಯಾಲ್ಯೂ ಅಂದ್ರೆ ಕ್ಲಾಸ್ ಫ್ರೀಕ್ವೆನ್ಸಿ. ನೋಡಿ, ಕ್ಲಾಸ್ ಫ್ರೀಕ್ವೆನ್ಸಿಲಿ 10, 20 ಇದರಲ್ಲಿ ನಾವು ಯಾವುದನ್ನ ಲಾರ್ಜೆಸ್ಟ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಯಾವುದನ್ನ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ ಅಂತ. ಎಸ್, ಈಗ 10, 11, 12, 13, 14, 15, 16, 17, 18, 19, 20 ಈ ರೀತಿ ಇದೆ. ಇದರಲ್ಲಿ ನೀವು ರೇಂಜ್ ಅನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಸ್ಮಾಲೆಸ್ಟ್ ವ್ಯಾಲ್ಯೂ, ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದು ಇದರಲ್ಲಿ? 20 ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 10. ನೋಡಿ, ಅರ್ಥ ಆಯ್ತಾ? ಸೊ ಈ ಎರಡು 10 minus 20, isn't it? 10 minus 20, ಈ ಇನ್ ಬಿಟ್ವೀನ್ ನಂಬರ್ಸ್, ಈ ಡಿಫರೆನ್ಸ್ ಅನ್ನು ನಾವೇನಂತ ಕರಿತೀವಿ ಅಂತಂದ್ರೆ ರೇಂಜ್ ಅಂತ ಕರಿತೀವಿ. ಅರ್ಥ ಆಯ್ತಾ? ರೇಂಜ್ ಅಂತಂದ್ರೆ ದ ರೇಂಜ್ ಮೀನ್ಸ್ ಇಟ್ ಈಸ್ ಎ ಡಿಫರೆನ್ಸ್ ಬಿಟ್ವೀನ್ ಲಾರ್ಜೆಸ್ಟ್ ವ್ಯಾಲ್ಯೂ ಅಂಡ್ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ದ ಕ್ಲಾಸ್ ಇಂಟರ್ವಲ್ಸ್ ಆರ್ ಅಬ್ಸರ್ವೇಷನ್ ಅಂತಾನೂ ಹೇಳ್ತಾರೆ, ಅಥವಾ ಫ್ರೀಕ್ವೆನ್ಸಿ ಅಂತಾನೂ ಹೇಳ್ತಾರೆ ಅಂತ. ಅರ್ಥ ಆಯ್ತಾ? ಎಕ್ಸಾಮ್ ಅಲ್ಲಿ ಸಿಂಗಲ್ ಮಾರ್ಕ್ಸ್ ಕೇಳ್ತಾರೆ, ವಾಟ್ ಯು ಮೀನ್ ಬೈ ರೇಂಜ್ ಅಂತ. ರೇಂಜ್ ಮೀನ್ಸ್ ಏನೋ ಗೊತ್ತಿಲ್ಲ ಅನ್ಕೋಬಾರ್ದು. ರೇಂಜ್ ಮೀನ್ಸ್ ವೆರಿ ಸಿಂಪ್ಲಿ ಮೀನಿಂಗ್ ಇಟ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಲಾರ್ಜೆಸ್ಟ್ ವ್ಯಾಲ್ಯೂ ಅಂಡ್ ಸ್ಮಾಲೆಸ್ಟ್ ವ್ಯಾಲ್ಯೂ, ದೆನ್ ಯು obtain by the range ಅಂತ. It is called what? Range. Range is it calculate R is equal to L minus S ಅಂತ. ಅರ್ಥ? ಈಗ ಯಾಕಂದ್ರೆ ಯಾಕೆ ರೇಂಜ್ ಬೇಕು ಅಂತಂದ್ರೆ, ಇಷ್ಟು ಲೆಂತಿ ಡಾಟಾಸ್ ಅನ್ನ ನಾವೇನ್ ಮಾಡ್ಬೋದು, ಸುಲಭವಾಗಿ ಬರ್ಬೋದು. ಎಸ್, ಲೆಂತಿ ಡಾಟಾ 10, 11, 12, 13, 14, 15, 16, 17, 18, 19, 20 ಇಷ್ಟು 10 ನಂಬರ್ಸ್ ಫ್ರೀಕ್ವೆನ್ಸೀಸ್ ಅನ್ನ ಬರೆಯೋ ಬದಲು ನಾವೇನ್ ಬರೀಬಹುದು, ಓನ್ಲಿ 10, 20. ಎಸ್, ಸ್ಮಾಲೆಸ್ಟ್ ವ್ಯಾಲ್ಯೂ ಅಂಡ್ ಲಾರ್ಜೆಸ್ಟ್ ವ್ಯಾಲ್ಯೂ, ಡಿಫರೆನ್ಸ್ ಬಿಟ್ವೀನ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂಡ್ ಲಾರ್ಜೆಸ್ಟ್ ವ್ಯಾಲ್ಯೂ ಅಂತೇಳಿ ಹೇಳಿ. ಸೊ ಇವಿಷ್ಟು ಬರೆದು ಇವಿಷ್ಟು ಇದರಲ್ಲಿ ಬರ್ತಕ್ಕಂಥದ್ದು. ಅಂಡರ್ ದೀಸ್ ಆರ್ ಆಲ್ ಫ್ರೀಕ್ವೆನ್ಸೀಸ್ ಅಂಡರ್ ದೀಸ್ ಕ್ಲಾಸ್ ಫ್ರೀಕ್ವೆನ್ಸೀಸ್. ಎಸ್, ಅಂಡರ್ ದೀಸ್ ಕ್ಲಾಸ್ ಫ್ರೀಕ್ವೆನ್ಸಿ ಅಂದ್ರೆ ಲಾರ್ಜ್ ವ್ಯಾಲ್ಯೂಸ್ ಅಂದ್ರೆ ಇಷ್ಟು ಲೆಂತಿ ವ್ಯಾಲ್ಯೂಸ್ ಅನ್ನು ನಾವು ಏನು ಮಾಡಬಹುದು, ಸುಲಭವಾಗಿ ಶಾರ್ಟ್ ಕಟ್ ಆಗಿ ಈ ರೀತಿಯಾಗಿ ನಾವು ಬರ್ಕೋಬಹುದು, ಅರ್ಥ ಮಾಡ್ಕೋಬಹುದು. ಇದು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ವೆರಿ ಈಸಿಲಿ ಟಾಸ್ಕ್ ಅಂತೇಳಿ ಹೇಳ್ತಾರೆ ಅಂತ. ಅರ್ಥ ಆಯ್ತಲ್ಲ? ವಾಟ್ ಯು ಮೀನ್ ಬೈ ರೇಂಜ್? ರೇಂಜ್ ಮೀನ್ಸ್ ಡಿಫರೆನ್ಸ್ ಬಿಟ್ವೀನ್ ಲಾರ್ಜೆಸ್ಟ್ ವ್ಯಾಲ್ಯೂ ಅಂಡ್ ಸ್ಮಾಲೆಸ್ಟ್ ವ್ಯಾಲ್ಯೂ. ದಿಸ್ ಇಸ್ ಕಾಲ್ಡ್ ರೇಂಜ್ ಅಂತೇಳಿ ಹೇಳ್ತೀವಿ ಅಂತ.
ನೆಕ್ಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ. ಏನು ಕ್ಲಾಸ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಕ್ಲಾಸ್ ಫ್ರೀಕ್ವೆನ್ಸಿ? ಸಾರಿ, ಎಸ್, ಕ್ಲಾಸ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ನೆಕ್ಸ್ಟ್ ಕ್ವಶನ್ ಈಸ್ ಕ್ಲಾಸ್ ಫ್ರೀಕ್ವೆನ್ಸಿ. ಎಲ್ಲ ಒಂದೇ ಅರ್ಥ ಬರ್ತವೆ. ಕ್ಲಾಸ್ ಫ್ರೀಕ್ವೆನ್ಸಿ ಕ್ಲಾಸ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಕ್ಲಾಸ್ ಫ್ರೀಕ್ವೆನ್ಸಿ? ಕ್ಲಾಸ್ ಫ್ರೀಕ್ವೆನ್ಸಿ ಇಸ್ ದ ನಂಬರ್ ಆಫ್ ಅಬ್ಸರ್ವೇಷನ್ ಕರಸ್ಪಾಂಡಿಂಗ್ ಟು ಎ ಪರ್ಟಿಕ್ಯುಲರ್ ಕ್ಲಾಸ್. ನೋಡಿ, ಈಗ ಹೇಳಿದ್ರೆ ಅದೇ ಕ್ಲಾಸ್ ಫ್ರೀಕ್ವೆನ್ಸಿ ನಥಿಂಗ್ ಬಟ್ ರೇಂಜ್. ಅಂದ್ರೆ ಅವೆರಡೂ ಸಹ ಸ್ವಲ್ಪ ಈಕ್ವಲ್ ಆಗಿರ್ತಕ್ಕಂಥ ಆನ್ಸರ್ಸ್. ನೋಡಿ, ಕ್ಲಾಸ್ ಫ್ರೀಕ್ವೆನ್ಸಿ ಮೀನ್ಸ್ ವಾಟ್? ಇಟ್ is the number of observation corresponding to the particular class. Number of observation corresponding to the particular class. Yes, number of observation corresponding to the particular class. This is called what? Class frequency. 50, 60 ಇದರಲ್ಲಿ number of frequencies ಬರುತ್ತೆ. Corresponding number of frequencies, number of observations. ಅಂದ್ರೆ here 10 observations are there. How many observations are there? 50 and 60. This is one class ಅಂತ ಹೇಳ್ತೀವಿ ನಾವು. ಎಸ್, ಇದನ್ನ ನಾವು ಏನಂತ ಕರಿತೀವಿ? ಕ್ಲಾಸ್ ಅಂತ ಕರಿತೀವಿ. ಈ ಕ್ಲಾಸ್ ಅಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಇನ್ ದಿಸ್ ಕ್ಲಾಸ್ ಹ್ಯಾವ್ ನಂಬರ್ ಆಫ್ ಕರಸ್ಪಾಂಡಿಂಗ್ observations are there. Suppose 50, 51, 52, 53, 54, 55, 56, 57, 58, 59 and 60. Yes, ಇವೆಲ್ಲ ನಾವೇನಂತ ಕರಿತೀವಿ? Observations. Observation in between the 50 to 60. Yes, observation corresponding to particular class. ಅಂದ್ರೆ 50 60 this is a class. ಇದು ಒಂದು ಕ್ಲಾಸ್ ಅಂತ ಹೇಳ್ತೀವಿ ನಾವು. ಈ ಕ್ಲಾಸ್ ಅಲ್ಲಿ ಎಷ್ಟು ಜನ ಕರಸ್ಪಾಂಡೆನ್ಸ್ ಅಬ್ಸರ್ವೇಷನ್ಸ್ ಇದ್ದಾರೆ? ಹೌ ಮೆನಿ ಕರಸ್ಪಾಂಡೆನ್ಸ್ ಅಬ್ಸರ್ವೇಷನ್ಸ್ ಆರ್ ದೇರ್? ಎಸ್, ಹೌ ಮೆನಿ ಕರಸ್ಪಾಂಡೆನ್ಸ್ ಅಬ್ಸರ್ವೇಷನ್ಸ್ ಆರ್ ದೇರ್? ದೇರ್ ಆರ್ 10 observations are there. 50, 51, 52, 53, 54, 55, 56, 57, 58, 59, 60, isn't it? Okay. ಸೊ ಇದನ್ನ ನಾವು ಒಂದು ಕ್ಲಾಸ್ ಆಗಿ ನಾವು ಹೇಳ್ಬೋದು. ಯಾವುದು ಕ್ಲಾಸ್ ಅಂತಂದ್ರೆ 50, 60. ಎಸ್, ದಿಸ್ ಇಸ್ ಕಾಲ್ಡ್ ವಾಟ್ ಅಂತಂದ್ರೆ ಕ್ಲಾಸ್ ಫ್ರೀಕ್ವೆನ್ಸಿ. ಸೊ ವಾಟ್ ಯು ಮೀನ್ ಬೈ ಅದರ್ ಒನ್ ಸೆಟ್? ವಾಟ್ ಯು ಮೀನ್ ಬೈ ಕ್ಲಾಸ್ ಫ್ರೀಕ್ವೆನ್ಸಿ? ಕ್ಲಾಸ್ ಫ್ರೀಕ್ವೆನ್ಸಿ ನಂಬರ್ ಆಫ್ ಅಬ್ಸರ್ವೇಷನ್ correspondence in a particular class. Particular class ಅಂದ್ರೆ 50 to 60. This is a particular class. In this class, number of observations are there. Number of observations corresponding. ನೋಡಿ, ಇದು corresponding ಮಾಡ್ಬೇಕಂದ್ರೆ ನೀವು ಎಲ್ಲ ಅಬ್ಸರ್ವೇಷನ್ ಅನ್ನ ಇದರಲ್ಲಿ ನಾವು ಇನ್ ಬಿಟ್ವೀನ್ ಆಗಿ ನೋಡ್ಕೊಂಡು ಇರುತ್ತೆ ಅಂತ. Isn't it? ಯಾವುದು 50, 51 and 59 and 60 ಅಂತ ಹೇಳಿ. This is called ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಹೇಳಿ ಹೇಳ್ತೀವಿ. ಸೊ ನೆಕ್ಸ್ಟ್, ವಾಟ್ ಈಸ್ ಮಿಡ್ ಪಾಯಿಂಟ್? ವಾಟ್ ಈಸ್ ಮಿಡ್ ಪಾಯಿಂಟ್? ಎಸ್, ಮಿಡ್ ಪಾಯಿಂಟ್ obtained by the largest value plus smallest value divided by 2. Yes, largest value and smallest value divided by 2. ಅಂದ್ರೆ particular class ಅಲ್ಲಿ ಇರುತ್ತೆ. particular class ಅಲ್ಲಿ ಏನಿರುತ್ತೆ? ಸಪೋಸ್ ನೋಡಿ, ಈಗ 0 to 10, 10 to 20, 20 to 30, yes, 30 to 40, 40 to 50. These are what? Class frequencies. ಈ ಕ್ಲಾಸ್ ಫ್ರೀಕ್ವೆನ್ಸಿಯಲ್ಲಿ how we obtain by the midpoint? Very simple. Midpoint, how you get midpoint ಅಂತಂದ್ರೆ it is a formula. Yes, L plus S over 2. ಅಂದ್ರೆ L ಅಂದ್ರೆ ಯಾವುದು? Largest value. S ಅಂದ್ರೆ ಯಾವುದು? Smallest value. ಅಂದ್ರೆ ಇಲ್ಲಿ 10, 20 ಎಷ್ಟಾಯ್ತು ಇಲ್ಲಿ? ಯಾವ್ದು ತಗೊಳ್ಳಿ, ಇದನ್ನ ತಗೊಳ್ಳಿ, ಯಾವ್ದಾದ್ರು ನೀವು ಎಕ್ಸಾಂಪಲ್ ತಗೊಳ್ಳಿ. 30 plus
40 over 2 ಇವೆರಡನ್ನು ಡಿವೈಡೆಡ್ ಕೂಡಿಸಿ ಎಷ್ಟು ಬರುತ್ತೆ 70 divided by 10 multiplied by the 5 yes ಎಷ್ಟು ಬಂತು 35 yes what do you mean by midpoint midpoint is the difference between largest and smallest class intervals yes difference between the largest and smallest middle value class mark is the middle value of the class ಅಂತ ಹೇಳ್ತಾರೆ class value of the middle class yes class value of the ಈ class value of the middle class ಅಂತ ಹೇಳ್ತೀವಿ ಅಂದ್ರೆ ಅರ್ಥ ಏನು ಈ 30 40 ಇದರ ಮಿಡಲ್ ಕ್ಲಾಸ್ ಯಾವುದು 35 ಹೌದಾನೆ ಹೆಂಗೆ L plus S over 2 ಅಂದ್ರೆ ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದು ಇದರ ಲಾರ್ಜೆಸ್ಟ್ ವ್ಯಾಲ್ಯೂ 40 is the largest value S ಅಂದ್ರೆ ಅದು ಸ್ಮಾಲೆಸ್ಟ್ ವ್ಯಾಲ್ಯೂ ಇವೆರಡನ್ನ ನಾವು ಕೌಂಟ್ ಮಾಡ್ಕೊಂಡ್ರೆ ಏನು ಬರುತ್ತೆ ನಮಗೆ 70 ಬರುತ್ತೆ ಅದನ್ನ 2 ಇಂದ ಡಿವೈಡ್ ಮಾಡಿದಾಗ then you obtain by the 35 this is middle value mid point ಅಂತ ಹೇಳಿ ಕರೀತೀವಿ ಇಲ್ಲಿ ಯಾವುದು ಮಾಡ್ತೀರಾ ನೀವು 10 minus 0 ನಲ್ಲಿ 5 ತಗೊಳ್ತೀವಿ ಇಲ್ಲಿ 15 ತಗೊಳ್ತೀವಿ ಇಲ್ಲಿ 25 ತಗೊಳ್ತೀವಿ ಇಲ್ಲಿ 45 ತಗೊಳ್ತೀವಿ this is mid point yes ಇದನ್ನ ನಾವು ಏನಂತ ಕರೀತೀವಿ ಮಿಡ್ ಪಾಯಿಂಟ್ ಅಂತ ಹೇಳಿ ಕರೀತೀವಿ ಅಂತ ಅರ್ಥ ಆಯ್ತಲ್ಲ ಈಗ ನಾನು ಹೇಳಿದ್ದು ಅರ್ಥ ಆಯ್ತಲ್ಲ ಅರ್ಥ ಹೇಳಿದ್ದು what do you mean by midpoint e means it is a class mark is the middle value of the class mark is the middle value of the class ಅಂತ ಹೇಳಿ thus this is called midpoint ಅಂತ class mark of the middle value of the class this middle value of the class this is called midpoint ನೀವು ಎಲ್ಲ ಯಾವ್ದರ ತಗೊಳ್ಳಿ ನೀವು ಯಾವುದೇ ಅಬ್ಸರ್ವೇಷನ್ ತಗೊಳ್ಳಿ ನೀವು ಸಪೋಸ್ ಈಗ ನಾನು ಇದನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಇನ್ನೊಂದು ನೋಡೋಣ ಯಾವುದು 20 40 40 60 60 80 80 100 class mark of the middle values of the class ನೋಡಿ class mark of the middle values of the class ನೋಡಿ ಹೌದಾ ಯಾವುದು ಬೇಕು ನೀವು ತಗೋಬಹುದು 20 plus 40 ಎಷ್ಟಾಗುತ್ತೆ 20 plus 40 ಎಷ್ಟಾಯ್ತು 60 divided by 2 ಏನು ಬರುತ್ತೆ 30 ಏನು ಬಂತು 30 ಮಿಡ್ ಪಾಯಿಂಟ್ ಎಸ್ ಇಲ್ಲಿ ಎಷ್ಟು ಬರುತ್ತೆ 40 50 ಇಲ್ಲಿ ಬರುತ್ತೆ 50 ಬರುತ್ತೆ ಇಲ್ಲಿ ಎಷ್ಟು ಬರುತ್ತೆ 70 ಬರುತ್ತೆ ಎಸ್ ಇಲ್ಲಿ ಎಷ್ಟು ಬರುತ್ತೆ 90 ಬರುತ್ತೆ ನೀವು ಡಿವೈಡ್ ಬೈ ಮಾಡಿ 80 100 ಎಷ್ಟಾಯ್ತು 180 ಅಂತ ಅದನ್ನ ಡಿವೈಡ್ ಮಾಡಿದ್ರೆ 90 ಬರುತ್ತೆ 60 80 ಡಿವೈಡ್ ಮಾಡಿದ್ರೆ 70 ಬರುತ್ತೆ 40 60 100 ಬರುತ್ತೆ ಡಿವೈಡ್ ಮಾಡಿದ್ರೆ 50 ಬರುತ್ತೆ ಸೊ ಈ ರೀತಿ ಇದನ್ನ ನಾವು ಏನು ಮಾಡ್ತಕ್ಕಂಥದ್ದು ಅಪ್ಪರ್ ಲಿಮಿಟ್ ಅಂಡ್ ಲೋಯರ್ ಲಿಮಿಟ್ಸ್ ಅಂತ ಕರಿತೀವಿ ನಾವು ಇದನ್ನ ಏನಂತ ಕರಿತೀವಿ ಅಪ್ಪರ್ ಲಿಮಿಟ್ ಅಂಡ್ lower limit what you mean by midpoint means it is the difference between upper limit and lower limit upper limit yavudaರಲ್ಲಿ this is upper limit yes upper limit and lower limit upper limit ಅಂದ್ರೆ ಇಲ್ಲಿ ನೋಡಿ upper limit plus lower limit over 2 then you obtain by the midpoint then you obtain by the midpoint of ಯಾವಾಗರಲ್ಲಿ upper limit 40 minus plus 20 ಎಷ್ಟು ಬರುತ್ತೆ ಇಲ್ಲಿ 60 divided by 2 ಎಷ್ಟು ಬಂತು 30 so next ಇದನ್ನ ನೋಡೋಣ 180 upper limit ಯಾವುದು 100 plus lower limit ಯಾವುದು 80 over 2 ಎಷ್ಟು ಬರುತ್ತೆ ಅಲ್ಲಿ ಅವೆರಡು ಕೊಂಡು ಮಾಡ್ರೆ 180 divided by 2 ಎಷ್ಟು ಬರುತ್ತೆ ಇಲ್ಲಿ ಎಷ್ಟು ಬರುತ್ತೆ 90 ಸೊ ಇದನ್ನ ನಾವು ಏನಂತ ಕರಿತೀವಿ ಮಿಡ್ ಪಾಯಿಂಟ್ ಅಂತ ಕರಿತೀವಿ ಎಸ್ ವಾಟ್ ಯು ಮೀನ್ ಬೈ ಮಿಡ್ ಪಾಯಿಂಟ್ means class mark of the middle value of the class midpoint we obtain easily upper limit plus lower limit
by 2 ಅಂತ ಹೇಳ್ತೀವಿ. by 2 this is called ಕ್ಲಾಸ್ ಮಿಡ್ ಪಾಯಿಂಟ್ ಅಂತ ಹೇಳ್ತೀವಿ. ಅದನ್ನ ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ, ಕ್ಲಾಸ್ ಮಾರ್ಕ್ ಅಂತ ಹೇಳ್ತಾರೆ. ಕ್ಲಾಸ್ ಮಿಡ್ ಪಾಯಿಂಟ್ ಅನ್ನ ಅದರ್ ವರ್ಡ್ಸ್ ಅಲ್ಲಿ ಏನಂತ ಕರೀತಾರೆ? ಕ್ಲಾಸ್ ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ or class mark, both are same. ಮಧ್ಯಾಂಕ ಗಣದ ನಂತರ ಅದಕ್ಕೆ ಮಧ್ಯಾಂಕ, ಕ್ಲಾಸ್ ಮಿಡ್ ಪಾಯಿಂಟ್ or class mark, there is no difference. yes, what do you mean by ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ರೇಂಜ್ ಅಂದ್ರೆ ಕೇಳ್ತಾರೆ, ನೆಕ್ಸ್ಟ್ ಮಿಡ್ ಪಾಯಿಂಟ್ ಅಂದ್ರೆ ಕೇಳ್ತಾರೆ. what do you mean by ಮಿಡ್ ಪಾಯಿಂಟ್ ಅಂತಂದ್ರೆ class mark is the middle value of the class. Class mark is the middle value of the class intervals ಅಂತ ಹೇಳ್ತಾರೆ. ಅದನ್ನ ನಾವು ಯಾವ ರೀತಿ ಒಬ್ಟೈನ್ ಮಾಡಬಹುದು ಅಂತಂದ್ರೆ ಅಪ್ಪರ್ ಲಿಮಿಟ್ ಪ್ಲಸ್ ಲೋಯರ್ ಲಿಮಿಟ್ ಬೈ ಸಬ್ಟ್ರಾಕ್ಟ್ 2 ಅಂತ ಹೇಳ್ತೀವಿ. ದೆನ್ ಯು ಒಬ್ಟೈನ್ ಬೈ ದಿ ಮಿಡಲ್ ಪಾಯಿಂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇಷ್ಟು. ನೆಕ್ಸ್ಟ್, ವಾಟ್ ಯು ಮೀನ್ ಬೈ ಅಪ್ಪರ್ ಕ್ಲಾಸ್ ಲಿಮಿಟ್? What do you mean by upper class limit? Upper class limit. And what do you mean by lower class limit? ಏನು upper class limit ಅಂದ್ರೆ ಏನು? upper class limit ಅಂದ್ರೆ ಏನು? lower class limit ಅಂದ್ರೆ ಏನು? ಅಂದ್ರೆ ಅಪ್ಪರ್ ಕ್ಲಾಸ್ ಲಿಮಿಟ್ ಅಂಡ್ ಲೋಯರ್ ಕ್ಲಾಸ್ ಲಿಮಿಟ್ ಅಂತಂದ್ರೆ ವೆರಿ ಸಿಂಪಲ್. ಅಂತಂದ್ರೆ ಅಪ್ಪರ್ ಅಂತಂದ್ರೆ ಎಂಡ್ ಆಫ್ ದಿ ಕ್ಲಾಸ್, ಅಂದ್ರೆ ಸಪೋಸ್ ಈಗ 20, 30 ಇದರಲ್ಲಿ ಯಾವ್ದು ಅಪ್ಪರ್ ಕ್ಲಾಸ್ ಲಿಮಿಟ್, ಲೋಯರ್ ಕ್ಲಾಸ್ ಲಿಮಿಟ್ ಯಾವ್ದು ಇದರಲ್ಲಿ? ಅಪ್ಪರ್ ಕ್ಲಾಸ್ ಲಿಮಿಟ್ ಯಾವುದು ಮತ್ತೆ ಲೋಯರ್ ಕ್ಲಾಸ್ ಲಿಮಿಟ್ ಯಾವ್ದು ಇದರಲ್ಲಿ? ಎಸ್, ಅಪ್ಪರ್ ಕ್ಲಾಸ್ ಲಿಮಿಟ್ ಅಂಡ್ ಲೋಯರ್ ಕ್ಲಾಸ್ ಲಿಮಿಟ್ ಅಂದ್ರೆ ಯಾವುದು ಅಂತ ನೀವು ಐಡೆಂಟಿಫಿಕೇಶನ್ ಮಾಡ್ತೀರಾ ಸುಲಭವಾಗಿ. ದಿಸ್ ಇಸ್ ಅಪ್ಪರ್ ಕ್ಲಾಸ್ ಲಿಮಿಟ್, ದಿಸ್ ಇಸ್ ಲೋಯರ್ ಕ್ಲಾಸ್ ಲಿಮಿಟ್ ಅಂತ. ಅಂದ್ರೆ ಅಪ್ಪರ್ ಕ್ಲಾಸ್ ಲಿಮಿಟ್ ಮೀನ್ಸ್ ಹೈಯೆಸ್ಟ್ ವ್ಯಾಲ್ಯೂ ಆಫ್ ದ ಕ್ಲಾಸ್. ನೋಡಿ, ಹೈಯೆಸ್ಟ್ ವ್ಯಾಲ್ಯೂ ಆಫ್ ದ ಕ್ಲಾಸ್ ಯಾವ್ದು ಇರಲ್ಲ? ಹೈಯೆಸ್ಟ್ ವ್ಯಾಲ್ಯೂ 20, 30 ಅಂದ್ರೆ 20, 21, 22, 23, 24, 25, 26, 27, 28, 29 and 30. ಇದು ಒಂದು ಕ್ಲಾಸ್ ಇದ್ದಂಗೆ. ಇದರಲ್ಲಿ ಅಪ್ಪರ್ ಕ್ಲಾಸ್ ಲಿಮಿಟ್ ಅಂತಂದ್ರೆ ಏನು? ಹೈಯೆಸ್ಟ್ ವ್ಯಾಲ್ಯೂ ಆಫ್ ದಿ ಕ್ಲಾಸ್. ಎಸ್, ಹೈಯೆಸ್ಟ್ ವ್ಯಾಲ್ಯೂ ಆಫ್ ದಿ ಕ್ಲಾಸ್ ಅಂದ್ರೆ ಯಾವುದು? 30. ಎಸ್, ಹೈಯೆಸ್ಟ್ ವ್ಯಾಲ್ಯೂ ಆಫ್ ದಿ ಕ್ಲಾಸ್ ಅಂತ ಹೇಳ್ತೀವಿ. ಹೈಯೆಸ್ಟ್ ವ್ಯಾಲ್ಯೂ ಆಫ್ ದಿ ಕ್ಲಾಸ್, ದಿಸ್ ಇಸ್ ಕಾಲ್ಡ್ ಅಪ್ಪರ್ ಕ್ಲಾಸ್ ಲಿಮಿಟ್. ಎಸ್, ದಿಸ್ ಇಸ್ ಕಾಲ್ಡ್ ವಾಟ್? ಅಪ್ಪರ್ ಕ್ಲಾಸ್ ಲಿಮಿಟ್. ಹೈಯೆಸ್ಟ್ ವ್ಯಾಲ್ಯೂ ಆಫ್ ದಿ ಕ್ಲಾಸ್. ಯಾವುದು ಹೈಯೆಸ್ಟ್ ವ್ಯಾಲ್ಯೂ ಆಫ್ ದಿ ಕ್ಲಾಸ್ ಅಂದ್ರೆ 30. ಎಸ್, ನೆಕ್ಸ್ಟ್ ಲೋಯರ್ ಕ್ಲಾಸ್ ಲಿಮಿಟ್ ಅಂದ್ರೆ ಯಾವುದು? ಲೋಯರ್ ಕ್ಲಾಸ್ ಲಿಮಿಟ್ ಅಂತಂದ್ರೆ ಲೋಯೆಸ್ಟ್ ವ್ಯಾಲ್ಯೂ ಆಫ್ ದಿ ಕ್ಲಾಸ್. ನೋಡಿ, ವೆರಿ ಸಿಂಪಲ್. ಲೋಯೆಸ್ಟ್ ವ್ಯಾಲ್ಯೂ ಆಫ್ ದಿ ಕ್ಲಾಸ್ ಅಂತ ಹೇಳ್ತೀವಿ. ಅಂದ್ರೆ ಇದರಲ್ಲಿ ಯಾವುದು ಲೋಯೆಸ್ಟ್ ವ್ಯಾಲ್ಯೂ ಯಾವ್ದು ಬರುತ್ತೆ? ಇದರಲ್ಲಿ 30. ಹೌದಾ? lowest value of the class. Yes, lowest value of the class. This is called lowest limit of class limits and upper class limits. Example ಕೇಳ್ತಾರೆ, what do you mean by upper class limits? What do you mean by lower class limits ಅಂತ. Yes, upper class limits ಅಂತಂದ್ರೆ highest value of the class. ಇದರಲ್ಲಿ highest value ಯಾವುದು ಬರುತ್ತೆ? 30 ಬರುತ್ತೆ. Yes, and lowest value of the class ಅಂತಂದ್ರೆ in the class very lowest value of the class ಯಾವುದು ಬರುತ್ತೆ? 30 ಬರುತ್ತೆ. Then you obtain by the lowest class intervals. Yes, ಅರ್ಥ ಇದೆ? ಇಷ್ಟು ನಾವು ಇದರಲ್ಲಿ ನೋಡ್ತಕ್ಕಂಥದ್ದು. And last one is class intervals. What do you mean by class intervals? ಇದೇ ಇಂಪಾರ್ಟೆಂಟ್ ಇರತಕ್ಕಂಥದ್ದು. ನಿಮ್ಮ ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಷನ್ಗೆ ಮೀನ್, ಮೀಡಿಯನ್, ಮೋಡ್, ಕಾರ್ಲೇಷನ್ಸ್ ಅಂಡ್ ಅದರ್ಸ್ ನಾವು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಪ್ಪ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಯಾವುದು ಅಂದರೆ ಕ್ಲಾಸ್
class intervals. Class intervals ಅಂದ್ರೆ ಏನು? What do you mean by class intervals? It is a difference between upper class limit and lower class limit. What do you mean by class intervals? What do you mean by class intervals? Class intervals is the difference between upper limit class and lower limit class. Upper limit class and lower limit class. Yes, this is called what? This is called what? Class intervals. Yes, class intervals means difference between upper class limit and lower class limit ಅಂತ ಹೇಳ್ತೀವಿ. Difference between upper class limit and lower class limit. This is called class intervals ಅಂತ ಹೇಳಿ. ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ ಈಗ. ಅಪ್ಪರ್ ಕ್ಲಾಸ್ ಲಿಮಿಟ್ ಅಂದ್ರೆ ಯಾವುದು 20, ಲೋಯರ್ ಕ್ಲಾಸ್ ಲಿಮಿಟ್ ಅಂದ್ರೆ ಯಾವುದು? ಎಸ್, ದಿಸ್ ಇಸ್ ಕಾಲ್ಡ್ ವಾಟ್ ಅಂತಂದ್ರೆ ಅಂತಂದ್ರೆ ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳ್ತೀವಿ. ಇದನ್ನೇ ಎಕ್ಸಾಮ್ ಇದು ಯಾವಾಗ ಬೇಕಾದ್ರೂ ಬರ್ಬೋದು ನಿಮಗೆ. 100, 200, 300. ನೋಡಿ ಇಲ್ಲಿ ಲೋಯರ್ ಕ್ಲಾಸ್ ಲಿಮಿಟ್ಸ್ ಆಗುತ್ತೆ, ಇದು ಅಪ್ಪರ್ ಕ್ಲಾಸ್ ಲಿಮಿಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದು ಲೋಯೆಸ್ಟ್ 20 is a lower class limit and 30 is upper class limit. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ಲಾಸ್ ಲಿಮಿಟ್ ಅಲ್ಲಿ ಇದು ಕ್ಲಾಸ್ ಇಂಟರ್ವಲ್ಸ್ ಅಲ್ಲಿ 30 ಲೋಯರ್ ಕ್ಲಾಸ್ ಲಿಮಿಟ್ ಆಗುತ್ತೆ, 40 ಅಪ್ಪರ್ ಕ್ಲಾಸ್ ಲಿಮಿಟ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಇದು 40 ಲೋಯರ್ ಕ್ಲಾಸ್ ಲಿಮಿಟ್ ಆಗುತ್ತೆ, 50 ಅಪ್ಪರ್ ಕ್ಲಾಸ್ ಲಿಮಿಟ್ಸ್ ಆಗುತ್ತೆ. ಅವು ಚೇಂಜಸ್ ಆಗ್ತಾನೆ ಹೋಗ್ತಕ್ಕಂಥದ್ದು. ಒಂದು ಕಡೆಗೆ ಅಪ್ಪರ್ ಕ್ಲಾಸ್ ಲಿಮಿಟ್ ಆದರೆ ಇನ್ನೊಂದು ಕಡೆಗೆ ಲೋಯರ್ ಕ್ಲಾಸ್ ಲಿಮಿಟ್ ಆಗುತ್ತೆ. ಎಸ್, ಲೋಯರ್ ಕ್ಲಾಸ್ ಲಿಮಿಟ್ಸ್ ಅಂತ ಹೇಳ್ತೀನಿ. ಅರ್ಥ ಆಗುತ್ತಾನೆ ಹೇಳೋದು? ವಾಟ್ ಯು ಮೀನ್ ಬೈ ಕ್ಲಾಸ್ ಇಂಟರ್ವಲ್ಸ್? ಕ್ಲಾಸ್ ಇಂಟರ್ವಲ್ಸ್ means it is the difference between upper class limits and lower class limits. Yes, ಹೌದಾ? ಇದು ಒಂದು ಕಡೆ ಅಪ್ಪರ್ ಆದರೆ ಇನ್ನೊಂದು ಕಡೆ ಲೋಯರ್ ಆಗುತ್ತೆ, ಮತ್ತೆ ಒಂದು ಕಡೆ ಅಪ್ಪರ್ ಆದರೆ ಮತ್ತೆ ಒಂದು ಕಡೆಗೆ ಅದು ಲೋಯರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಇಷ್ಟು ನಾನು ಏನು ಹೇಳಿದ್ದೀನಿ, ರೇಂಜ್ ಅಂದರೆ ಏನಂತ ಹೇಳಿದ್ದೀನಿ, ಮಿಡ್ ಪಾಯಿಂಟ್ ಅಂದರೆ ಏನಂತ ಹೇಳಿದ್ದೀನಿ, ಕ್ಲಾಸ್ ಲಿಮಿಟ್ಸ್ ಅಂದರೆ ಏನಂತ ಹೇಳಿದ್ದೀನಿ, ಮತ್ತು ನೆಕ್ಸ್ಟ್ ಅಪ್ಪರ್ ಕ್ಲಾಸ್ ಲಿಮಿಟ್ಸ್ ಅಂದರೆ ಏನಂತ ಹೇಳಿದ್ದೀನಿ, ಲೋಯರ್ ಕ್ಲಾಸ್ ಲಿಮಿಟ್ಸ್ ಅಂತ ಏನಂತ ಹೇಳಿದ್ದೀನಿ, ಕ್ಲಾಸ್ ಫ್ರೀಕ್ವೆನ್ಸಿ ಅಂದರೆ ಏನಂತ ಹೇಳಿದ್ದೀನಿ, ಕ್ಲಾಸ್ ಇಂಟರ್ವಲ್ಸ್ ಅಂದರೆ ಏನು ಅಂತ ನಾನು ಹೇಳಿದ್ದೀನಿ ಅಂತ. ಅರ್ಥ ಆಯ್ತಲ್ಲ? ಇಷ್ಟನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದಿಷ್ಟನ್ನು ಸೇರಿಸಿ ಒಂದು ಟೇಬಲನ್ನು ನಾನು ನಿಮಗೆ ತೋರಿಸ್ತೀನಿ. ಕ್ಲಾಸ್ ಅಂದರೆ ಯಾವ ರೀತಿ ಇರುತ್ತೆ, ಕ್ಲಾಸ್ ಇಂಟರ್ವಲ್ಸ್ ಅಂದರೆ ಯಾವ ರೀತಿ ಇರುತ್ತೆ, ಅದರಲ್ಲಿ ಅಬ್ಸರ್ವ್ ಫ್ರೀಕ್ವೆನ್ಸಿ ಅಂದರೆ ಯಾವ ರೀತಿ ಇರುತ್ತೆ, ನೆಕ್ಸ್ಟ್ ಲೋಯರ್ ಕ್ಲಾಸ್ ಲಿಮಿಟ್ಸ್ ಅಂದರೆ ಯಾವುದು, ಅಪ್ಪರ್ ಕ್ಲಾಸ್ ಲಿಮಿಟ್ಸ್ ಅಂತ ಅಂದರೆ ಯಾವುದು, ಕ್ಲಾಸ್ ಮಾರ್ಕ್ ಅಥವಾ ಮಿಡ್ ಪಾಯಿಂಟ್ ಅಂದರೆ ಯಾವುದು ಅನ್ನೋದನ್ನು ಒಂದು ಟೇಬಲ್ ಹಾಕಿ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ತೋರಿಸ್ತೀನಿ ಅಂತ. ಅರ್ಥ ಆಯ್ತಲ್ಲ? ಇಷ್ಟನ್ನು ನೀವು ನೋಡ್ತೀವಿ. ಸೊ ಈಗ ನಾವು ಫಸ್ಟ್ ಚಾಪ್ಟರ್ನಲ್ಲಿ ನಿಮಗೆ ನೋಟ್ಸನ್ನು ಇವತ್ತು ಅಪ್ಲೋಡ್ ಮಾಡ್ತೀವಿ. ಫಸ್ಟ್ ಚಾಪ್ಟರ್ ಯಾವುದು? ಇಂಟ್ರಡಕ್ಷನ್ಸ್ ಆಫ್ ಎಕನಾಮಿಕ್ಸ್, meaning of economics, yes, and the term economics derived from Greek word, who is father of economics, yes, ಮತ್ತೆ 3 main important definitions, wealth, welfare and scarcity definitions, yes. Next, some of the important economic concepts, ಯಾವುದು? productions, consumptions, distributions, exchange, yes. ಇದರ ಬಗ್ಗೆ ನಾನು ಮೀನಿಂಗ್ ಹೇಳಿಲ್ಲ ಅಂದ್ರೆ ಮತ್ತೆ ನಾನು ನಿಮಗೆ ಹೇಳ್ತೀನಿ. ಅರ್ಥ ಆಯ್ತಲ್ಲ? Next, important different relationship between economics and statistics. ಅದರಲ್ಲಿ what you mean by statistics and importance statistics, tools applied by the economics. ಇಷ್ಟು ಕಾನ್ಸೆಪ್ಟ್ ಬಗ್ಗೆ ನಾನು ನಿಮಗೆ ನೋಟ್ಸನ್ನು ಇವತ್ತು ಅಪ್ಲೋಡ್ ಮಾಡ್ತೀವಿ. ಮತ್ತು ಅದರ ಲಾಸ್ಟಿಗೆ ನಾನು ಕ್ವಶನ್ಸು ಬರ್ತಿದ್ದೀನಿ. ಇಂಪಾರ್ಟೆಂಟ್ 1 marks ಕ್ವಶನ್ಸ್, ಇಂಪಾರ್ಟೆಂಟ್ 2 marks ಕ್ವಶನ್ಸ್, ಇಂಪಾರ್ಟೆಂಟ್ 4 marks ಕ್ವಶನ್ಸ್ ಯಾವ ಬರುತ್ತೆ ಎಕ್ಸಾಮ್ನಲ್ಲಿ. ಎಕ್ಸಾಮಲ್ಲಿ ಮೋಸ್ಟ್ ಲೈಕ್ ಆಲ್ರೆಡಿ ರಿಪೀಟೆಡ್ ಎಗೇನ್ ಆ್ಯಂಡ್ ಎಗೇನ್ ಎಕ್ಸಾಮಿನೇಷನ್ ರಿಪೀಟೆಡ್ ಕ್ವಶನ್ಸನ್ನು ನಾನು ಅದರಲ್ಲಿ ಬರೆದಿದ್ದೀನಿ. ನೀವು ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮತ್ತು ನಾನು ಏನು ಲಾಸ್ಟಿಗೆ ಕೊಟ್ಟಿದ್ದೀನಲ್ಲ ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ಕೊಳ್ಳಿ. ನಿಮಗೇನೋ ಡೌಟ್ಸ್ ಇದ್ದರೆ ನೀವು ನಮ್ಮ ಇದಕ್ಕೆ ರಾಹುಲ್ ಸರ್ ಅಥವಾ
ಯಾರಿಗಾದರೂ ಅಪ್ಲೋಡ್ ಮಾಡಿದರೆ ಕ್ವಶನ್ಸ್ ಡೌಟ್ಸನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಅರ್ಥ ಆಯ್ತಲ್ಲ? ಇಷ್ಟು ಏನಿದು ಇವತ್ತಿನ ಕಾನ್ಸೆಪ್ಟ್ಸ್. ಯಾವುದು? ರೇಂಜ್ ಅಂದರೆ ಏನು, ಕ್ಲಾಸ್ ಫ್ರೀಕ್ವೆನ್ಸಿ ಅಂದರೆ ಏನು, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಕ್ಲಾಸ್ ಫ್ರೀಕ್ವೆನ್ಸಿ ಅಂದರೆ ಏನು, ಅಪ್ಪರ್ ಲಿಮಿಟ್ಸ್ ಅಂದರೆ ಏನು, ಲೋಯರ್ ಲಿಮಿಟ್ಸ್ ಅಂದರೆ ಏನು, ಮಿಡ್ ಪಾಯಿಂಟ್ ಅಂದರೆ ಏನು, ಕ್ಲಾಸ್ ಇಂಟರ್ವಲ್ಸ್ ಅಂದರೆ ಏನು ಅಂತ ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕ್ಲಿಯರಾಗಿ ಅದು ಅರ್ಥ ಆಗೋ ರೀತಿ ಒಂದು ಟೇಬಲ್ ಹಾಕಿದರೆ ನಿಮಗೆಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ ಬಾಯ್.